ದೆಹಲಿಗೆ ಧೂಳು ಮರಳಿನ ಬಿರುಗಾಳಿ ಕಂಟಕ. ದೆಹಲಿ ಏರ್ಪೋರ್ಟ್ನಲ್ಲಿ ಅಯೋಮಯ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇಂದು 250ಕ್ಕೂ ಹೆಚ್ಚು ವಿಮಾನ ಹಾರಾಟ ವಿಳಂಬ ಆಗಿದೆ. 1 ಗಂಟೆ ತಡವಾಗಿ ವಿಮಾನಗಳು ನಿರ್ಗಮಿಸಿದಾವೆ. ನಿನ್ನೆಯೂ ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿತ್ತು. 50 ವಿಮಾನಗಳನ್ನು ನಿಗದಿತ ಸ್ಥಳದಿಂದ ಬೇರೆಡೆಗೆ ಡೈವರ್ಟ್ ಮಾಡಲಾಯಿತು. ಸಮಯಕ್ಕೆ ಸರಿಯಾಗಿ ವಿಮಾನ ಸಿಗದೆ ಅಲ್ಲಿ ಪ್ರಯಾಣಿಕರು ಪರದಾಡಿದರು. ಏರ್ಲೈನ್ಸ್ಗಳ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದರು. ನಮ್ಮನ್ನು ಇಲ್ಲಿ ಒತ್ತೆ ಇರಿಸಿಕೊಂಡಿದ್ದೀರಾ ಅಂಥೇಳಿ ಕಿಡಿಕಾರಿದ್ದಾರೆ. ದೆಹಲಿಯ ಏರ್ಪೋರ್ಟ್ನಲ್ಲಿ ನೂಕುನುಗ್ಗಲು ಉಂಟಾಯಿತು. ನೋಡಿ, ದೆಹಲಿ ಅಂತ ಹೇಳಿದ್ರೆ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ವಾಯು ಮಾಲಿನ್ಯಕ್ಕೆ ಹೆಸರುವಾಸಿ ಆಗ್ತಾ ಇದೆ. ಅಲ್ಲಿ ಪ್ರಾಕೃತಿಕವಾಗಿ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ವಿಮಾನಗಳ ಹಾರಾಟದಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಸಿಕ್ಕಾಪಟ್ಟೆ ಧೂಳು ಜೊತೆ ಮರಳಿನ ಬಿರುಗಾಳಿ ಬೀಸ್ತಾ ಇದೆ. ಹಾಗಾಗಿಯೇ ಅಲ್ಲಿ ಅನಾಹುತ ಆಗಬಾರ್ದು ಅಂತ ಕಾರಣಕ್ಕೆ 205ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಸ್ವಲ್ಪ ಡಿಲೇ ಆಯಿತು. ಜನರು ಕೂಡ ಪರದಾಡಿದರು. 1 ಗಂಟೆ ತಡವಾಗಿ ಅಲ್ಲಿಂದ ಅವು ತೆರಳಿದ್ವು. ಅಲ್ಲಿವರೆಗೂ ಕೂಡ ಕಂಪ್ಲೀಟಾಗಿ ವಿಮಾನ ನಿಲ್ದಾಣವನ್ನು ಸ್ಟಕ್ ಮಾಡಲಾಗಿತ್ತು. ಕೆಲವು ಕಡೆಗಳಲ್ಲಿ ಅನಾಹುತ ಆಗುವಂಥ ಮುನ್ಸೂಚನೆ ಇತ್ತು. ಸರಿಯಾದ ಟೈಮ್ಗೆ ಫ್ಲೈಟ್ ಹತ್ತೋಕ್ಕಾಗದೆ ಸಾಕಷ್ಟು ಜನರು ಗೊಣಗಾಡ್ತಾ ಇದ್ದರು. ಏರ್ಲೈನ್ಸ್ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಕೋಪವನ್ನು ಮಾಡಿಕೊಂಡು ಕಮೆಂಟ್ಗಳನ್ನು ಮಾಡ್ತಾ ಇದ್ದರು.